Hello everyone, welcome to Sankalp Learning Solutions. Let us see question number 20 of chapter on basic concepts of chemistry. In an experiment, 2.4 gram of iron oxide on reduction with hydrogen gave 1.68 gram of iron. In other experiment, 2.7 gram of iron oxide gave 1.89 gram of iron on reduction. Which law is illustrated from the above data? ಹಾಗಿದ್ರೆ ಈ ಕ್ವಶನ್ ಅನ್ನ ನೋಡಿದ ತಕ್ಷಣ ಯು ಕ್ಯಾನ್ ಎಲಿಮಿನೇಟ್ ಸಮ್ ಆಫ್ ದ ಆಪ್ಷನ್ಸ್ here. See, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇಲ್ಲಿ ಅಪ್ಲೈನೇ ಆಗೋದಿಲ್ಲ. ಯಾಕೆಂದ್ರೆ ನಮ್ಗೆ ರಿಯಾಕ್ಟೆಂಟ್ ಮತ್ತೆ ಪ್ರೊಡಕ್ಟ್ ಮಾಸ್ ಕೊಟ್ಟಿರ್ಬೇಕು, ಬಟ್ ಇಲ್ಲಿ ಹೈಡ್ರೋಜನ್ ಮಾಸ್ ನಮ್ಗೆ ಕೊಟ್ಟಿಲ್ಲ. ಸೊ ರಿಯಾಕ್ಟೆಂಟ್ ಟೋಟಲ್ ಮಾಸ್ ಆಫ್ ರಿಯಾಕ್ಟೆಂಟ್ ಈಕ್ವಲ್ ಟು ಟೋಟಲ್ ಮಾಸ್ ಆಫ್ ಪ್ರೊಡಕ್ಟ್ ಮಾಡಕ್ಕೆ ನಮ್ಗೆ ಒಂದು ರಿಯಾಕ್ಟೆಂಟ್ ಮಾಸೇ ಗೊತ್ತಿಲ್ಲ. So I can directly eliminate option D. Then law of multiple proportions. ಇದನ್ನು ಕೂಡ ಎಲಿಮಿನೇಟ್ ಮಾಡಬಹುದು. ಯಾಕೆ? In multiple proportions, two elements are combined to form different compounds when they are combined in different ratio. So ಇಲ್ಲಿ ಎರಡರಲ್ಲೂ ಐರನ್ ಪ್ರಾಡಕ್ಟ್ ಇದೆ, ಬೇರೆ ಬೇರೆ ಪ್ರಾಡಕ್ಟ್ ಇಲ್ಲ. ಸೊ ಇದನ್ನು ಕೂಡ ನಾನು ಎಲಿಮಿನೇಟ್ ಮಾಡಬಹುದು. Then Gay-Lussac's law of gaseous volume. ಇದಂತೂ ಇಲ್ಲಿ ಅಪ್ಲೈನೇ ಆಗ್ತಾ ಇಲ್ಲ, ಇಲ್ಲೂ ವಾಲ್ಯೂಮ್ ಇಂದ ಮೆನ್ಷನ್ ಇಲ್ಲ. ಸೊ ಉಳಿದಿರೋ ಆಪ್ಷನ್ ಯಾವುದು? ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್. therefore ಆಪ್ಷನ್ ಎ ಶುಡ್ ಬಿ ರೈಟ್. ಹಾಗಿದ್ರೆ ಇದು ಹೇಗೆ ಕರೆಕ್ಟ್ ಆಗುತ್ತೆ ನೋಡೋಣ. ಇನ್ ಆನ್ ಎಕ್ಸ್ಪೆರಿಮೆಂಟ್ 2.4 ಗ್ರಾಮ್ ಆಫ್ ಐರನ್ ಆಕ್ಸೈಡ್. ಐರನ್ ಆಕ್ಸೈಡ್ ಎಷ್ಟು ಕೊಟ್ಟಿದ್ದಾರೆ? 2.4 ಗ್ರಾಮ್. ಓಕೆ, ರೆಡ್ಯೂಸ್ ಮಾಡಿದ್ದಾರೆ. ಎಷ್ಟು ಐರನ್ ಎಷ್ಟು ಬಂದಿದೆ ನಮಗೆ? ಐರನ್ 1.68 ಗ್ರಾಮ್ ಆಫ್ ಐರನ್. ಅಂಡ್ ಇನ್ ಅನದರ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ದಾರೆ. ಐರನ್ ಆಕ್ಸೈಡ್ ಎಷ್ಟಿದೆ? ಐರನ್ ಆಕ್ಸೈಡ್ ಸೆಕೆಂಡ್ ಕೇಸಲ್ಲಿ ಇಟ್ ಇಸ್ 2.7 ಗ್ರಾಮ್. ಐರನ್ ಎಷ್ಟು ಕೊಡ್ತಾ ಇದೆ ಸೆಕೆಂಡ್ ಕೇಸಲ್ಲಿ? 1.89 ಗ್ರಾಮ್. ಫೈನ್. ಹಾಗಿದ್ರೆ ಫಸ್ಟ್ ಕೇಸಲ್ಲಿ ಎಷ್ಟು ಆಕ್ಸಿಜನ್ ಇದೆ? 2.4 ಗ್ರಾಮ್ ಆಫ್ ಐರನ್ ಆಕ್ಸೈಡ್ ಇಂದ ನಾನು 1.68 ಗ್ರಾಮ್ ಐರನ್ ಅನ್ನ ತೆಗೆದ್ರೆ ಎಷ್ಟು ಆಕ್ಸಿಜನ್ ಬರುತ್ತೆ? ಅಷ್ಟೇ ಇರುತ್ತೆ. ಎಷ್ಟು ಬರುತ್ತೆ? 0.72 ಬರುತ್ತಾ? 2.4 ಮೈನಸ್ 1.68, 0.72 ಗ್ರಾಮ್ ಆಫ್ ಆಕ್ಸಿಜನ್. Now I can find out ratio of iron and oxygen. They are combining to form iron oxide. ಹಾಗಿದ್ರೆ ಐರನ್ ಎಷ್ಟಿದೆ? 1.68 ಇದೆ. ನಾನು 168 ಅಂತ ಬರ್ಕೊಳ್ತೀನಿ. 0.72 ಇದೆ, 72 ಅಂತ ಬರಿಬಹುದಾ? ಯಾಕಂದ್ರೆ ಇಲ್ಲಿ 1.68 ಇರೋದನ್ನ 168 ಬರೆದ್ರೆ 0.72 ಇರೋದನ್ನ 72 ಬರ್ಕೋಬಹುದು. ನಮಗೆ ಈಸಿ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. ನಾನು ಇದನ್ನ ಏನ್ ಬರಿಬಹುದು? ಓಕೆ, ಈಗ 168 72 ಮಾಡಿದ್ರೆ ನಿಮ್ಗೆ ಇಷ್ಟು ಬರುತ್ತೆ ಅಂದ್ರೆ 4 1 4 3. ಓಕೆ, ತ್ರೀ ಅಲ್ಲ, 72/4 ಮಾಡಿದ್ರೆ 18 ಬರುತ್ತೆ. 13 ಅಲ್ಲ, 18. 4 18 72. ಸರಿ, 4 4 4 2 ಇಲ್ಲಿ 18 ಇದೆ. ಸೊ ಏನ್ ಮಾಡ್ಬೋದು ನಾನು? 6 3 6 7 ಮಾಡ್ಬೋದಾ? ಏನ್ ಬಂತು? 7:3 ಬಂತ ರೇಷಿಯೋ. ಓಕೆ, ಇಲ್ಲಿ 7:3 ರೇಷಿಯೋದಲ್ಲಿದೆ ಐರನ್ ಅಂಡ್ ಆಕ್ಸಿಜನ್. ಸೆಕೆಂಡ್ ಕೇಸಲ್ಲಿ ಏನಾಗಿದೆ? ಆಕ್ಸಿಜನ್ ಎಷ್ಟು ಬರುತ್ತೆ ಅಂತ ನೋಡೋಣ. ಸೆಕೆಂಡ್ ಕೇಸಲ್ಲಿ ಅಗೇನ್ ಐರನ್ ಆಕ್ಸೈಡ್ ಮಾಸ್ ಇಂದ ಐರನ್ ಮಾಸ್ ಅನ್ನ ಮೈನಸ್ ಮಾಡ್ರಿ, ನಮ್ಗೆ ಆಕ್ಸಿಜನ್ ಮಾಸ್ ಸಿಗುತ್ತೆ. 2.7 ಮೈನಸ್ 1.89 ಎಷ್ಟು ಬರ್ತಾ ಇದೆ ನನಗೆ? 0.81 ಬರ್ತಾ ಇದೆ. 0.81 ಗ್ರಾಮ್ ಬಂದಿದೆಯಾ? ಓಕೆ, ನಾವು ಅಗೇನ್ ಫೈಂಡ್ ಔಟ್ ಐರನ್ ಅಂಡ್ ಆಕ್ಸಿಜನ್ ರೇಷಿಯೋ. ಇಲ್ಲಿ 1.89 ಇರೋದನ್ನ ನಾನು 189 ಬರಿತೀನಿ. ಅವಾಗ 0.81 ಇರೋದನ್ನ 81 ಅಂತ ಬರ್ಕೋಬಹುದು. ಈಗ
ಇಲ್ಲಿ 9 9s are 81, 9 2s are 80, 9 1s are 9. Okay. 3 3s are 9, 3 7s are 21. So 7:3 ಏನಿದೆ ಎರಡು ಕಡೆ 7:3. So law of constant proportion, which law is illustrated from the above data ಅಂತ ಕೇಳಿದ್ದಾರೆ. Option A, law of constant proportion is illustrated from the given data. Thank you.